ಧ್ಯಾನಕ್ಕೆ ವಯೋಮಿತಿ ಇಲ್ಲ. ಯಾಕಂದರೆ ನಮಗೆಲ್ಲರಿಗೂ ಗೊತ್ತು, ಆಂಜನೇಯ ಸ್ವಾಮಿ 2 ವರ್ಷದ ಹುಡುಗ ಇರುವಾಗ ಧ್ಯಾನ ಮಾಡಿದ್ರು. ಅವ್ರ ತಾಯಿ ಧ್ಯಾನ ಹೇಳ್ಕೊಟ್ರು. ವಿವೇಕಾನಂದ 4 ವರ್ಷದ ಹುಡುಗ ಇರುವಾಗ ಧ್ಯಾನ ಮಾಡಿದ್ರು. ಅದಕ್ಕೆ ಈ ಸಮಾಜದಲ್ಲಿ ಎಲ್ಲರಿಗೂ ಏನು ಅಭಿಪ್ರಾಯ ಅಂದರೆ, ಧ್ಯಾನ ಅಂದರೆ ಮುದುಕರು ಮಾಡೋದು, ಚಿಕ್ಕ ಮಕ್ಕಳು ಮಾಡೋದಲ್ಲ ಅಂತ ಒಂದು ದುರಭಿಪ್ರಾಯ ಇದೆ. ಇಟ್ ಈಸ್ ರಾಂಗ್. ನಾವು ಗಮನಿಸ್ತಾ ಇದ್ದೀವಿ, ಆಂಜನೇಯ ಸ್ವಾಮಿ, ವಿವೇಕಾನಂದ ಇವರೆಲ್ಲರೂ ದೇವತೆಗಳಾಗಿದ್ದಾರೆ, ಯೋಗಿಗಳಾಗಿದ್ದಾರೆ. ರಮಣ ಮಹರ್ಷಿ 13 ವರ್ಷದ ಹುಡುಗ ಇರುವಾಗ ಧ್ಯಾನ ಮಾಡಿ ಮಹರ್ಷಿ ಆಗಿದ್ದಾರೆ. ಅದಕ್ಕೆ ವಯೋಮಿತಿ ಇಲ್ಲ. ಚಿಕ್ಕ ವಯಸ್ಸದಿಂದ ಧ್ಯಾನ ಮಾಡಿದ್ದರೆ 7 ವರ್ಷದವರೆಗೆ ಮಕ್ಕಳನ್ನ ದೇವರಂತೀವಿ. ಆ ದೈವತ್ವ ಹಾಗೆಯೇ ಬೆಳೆಸ್ಕೊತ ಬರ್ತಾರೆ. ಇದು ಯಾರು ಗೊತ್ತಿಲ್ಲ. 7 ವರ್ಷದವರೆಗೆ ನಾವು ದೇವರೇ, ಆಮೇಲೆ ಮನಸ್ಸು ಸ್ಟಾರ್ಟ್ ಆಗುತ್ತೆ, ಮನುಷ್ಯರಾಗುತ್ತೀವಿ. ಇದು ಎಲ್ಲ ತಿಳ್ಕೋಬೇಕು. ಎಲ್ಲ ತಾಯಂಡರು ಚಿಕ್ಕ ವಯಸ್ಸಿಂದ ಮಕ್ಕಳಿಗೆ ಧ್ಯಾನ ಮಾಡಿಸಿದ್ರೆ ಆ ದಿವ್ಯತ್ವ ಹಾಗೇ ಬೆಳೆಸ್ಕೊತ ಹೋಗುತ್ತೆ. ಅವರು ಅದ್ಭುತವಾಗಿ ಆನಂದವಾಗಿ ಜೀವನ ಮಾಡ್ತಾರೆ.